ಹಲೋ ಫ್ರೆಂಡ್ಸ್, ಇವತ್ತು ರಿಲೀಸ್ ಆದಂಥ ಉಪೇಂದ್ರ ಅವ್ರ ಮೂವಿ ನೋಡಕ್ ಬಂದಿದ್ದೀವಿ. ಇವಾಗ ಒಳಗಡೆ ಬಿಟ್ರೆ ಸೊ ನೋಡೋಣ ಹೆಂಗೈತೆ ಅಂತ ಹೇಳಿ ಫಿಲ್ಮ್ ಫುಲ್ ರಿವ್ಯೂ ನಾನು ನಿಮಗೆ ತೋರಿಸ್ತೀನಿ ಅಂತ. ಹಲೋ ಫ್ರೆಂಡ್ಸ್, ನಾನು ಇವತ್ತು ಮೂವಿನ ನೋಡ್ಕೊಂಡ್ಬಂದೆ. ಮೂವಿ ಮಾತ್ರ ತುಂಬ ಕ್ರೇಜ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಮೂವಿ ಹಾಲ್ ಒಳಗಡೆ ಹೋದ್ಮೇಲೆ ನಿಮಗೆ ಸ್ಟಾರ್ಟಿಂಗಲ್ಲಿ ಉಪೇಂದ್ರ ಅವ್ರು ಒಂದು ಮಾತು ಹೇಳ್ತಾರೆ. ಅಂತಂದ್ರೆ ನೀವು ದಡ್ಡರಾಗಿದ್ರೆ ಮಾತ್ರ ಈ ಪೂರ್ತಿ ಸಿನಿಮಾನ ನೋಡಿ, ಇಲ್ಲ ನೀವು ಬುದ್ಧಿವಂತರಾಗಿದ್ರೆ ಈಗಲೇ ಎದ್ದು ಹೋಗಿ ಅಂತ ಹೇಳ್ತಾರೆ. ಯಾಕಪ್ಪ ಅಂತ ನಾನು ತುಂಬ ಕುತೂಹಲದಿಂದ ಮೂವಿನ ನೋಡಕ್ ಕುಂತೆ. ಮೂವಿ ಸ್ಟಾರ್ಟಿಂಗಲ್ಲಿ ಉಪೇಂದ್ರ ಅವರು ಸತ್ಯ ಅನ್ನೋ ಕ್ಯಾರೆಕ್ಟರ್ ಇರ್ತಾರೆ. ಸತ್ಯ ಅಂದರೆ ನಮ್ಮೊಳಗಿರೋ ನಾವು. ಕಲ್ಕಿ ಅವತಾರ ಅಂತ ಇನ್ನೊಂದು ಅವರ ಡಬಲ್ ರೋಲ್ ಪಾರ್ಟ್ ಇದೆ ಸಿನಿಮಾದಲ್ಲಿ. ಜಾಸ್ತಿ ಅವ್ರು ಹೇಳ್ತಾ ಇರೋದೇನಪ್ಪ ಅಂತಂದರೆ ಫೋಕಸ್ ಮಾಡಿ ಏನು ಫೋಕಸ್ ಮಾಡಬೇಕಪ್ಪ ಅಂತಂದರೆ ನಮ್ಮ ಸಮಾಜದಲ್ಲಿರೋ ಆಗ್ತಿರೋಂಥ ಒಂದಿಷ್ಟು ಸಮಸ್ಯೆಗಳನ್ನ ನಾವೇ ನೋಡ್ಕೊಂಡು ಸುಮ್ಮನಾಗಿದ್ವಿ. ಅವನ್ನ ಯಾವ ರೀತಿ ಬಗೆಹರಿಸಬೇಕು ಅಥವಾ ಯಾವ ರೀತಿ ನಾವು ಸಮಾಜದಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಬದುಕಬೇಕು. ಒಳ್ಳೆಯ ನಿರ್ಧಾರ ನಮ್ಮೊಳಗೆ ಇರುತ್ತೆ. ಆದರೆ ನಾವು ಏನು ಸಮಾಜಕ್ಕೆ ಮುಂದೆ ಹೇಳ್ಕೊಳ್ಳದೆ ನಾವು ಸುಮ್ಮನಾಗಿದ್ದರೆ ನಾವು ಮುಂದೆ ಬರುವಂಥ ದಿನಗಳಲ್ಲಿ ಯಾವ ರೀತಿನ ಒಂದು ಸಮಸ್ಯೆನ ಎದುರಿಸ್ಬೋದು ಈ ರಾಜಕಾರಣಿಗಳು ಮತ್ತು ಈ ಭ್ರಷ್ಟಾಚಾರದ ನಡುವೆ ಅಂತ ಮೂವಿಲಿ ತುಂಬ ಕ್ಲಿಯರ್ ಆಗಿ ಉಪೇಂದ್ರ ಅವ್ರು ಹೇಳಿದ್ದಾರೆ. ಸಿನಿಮಾದಲ್ಲಿ ಬರೋ ಬಂಗ್ಲೆ ಏನಪ್ಪ ಅಂತಂದರೆ ವಿಧಾನಸೌಧ, ಬೆಂಗಳೂರಲ್ಲಿರೋ ವಿಧಾನಸೌಧ. ಅದಲ್ಲಿ ಬರೋ ವಿಲನ್ ಕ್ಯಾರೆಕ್ಟರ್ ಅಂದರೆ ರವಿಶಂಕರ್ ಅವರು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ವಿಲನ್ ಕ್ಯಾರೆಕ್ಟರ್ ಬಂದುಬಿಟ್ಟು ಇದು ರಾಜಕಾರಣಿಗಳ ಕ್ಯಾರೆಕ್ಟರು. ಅದ್ರಲ್ಲಿ ಬರೋ ಒಂದು ಸಾಧು ಕೋಕಿಲ್ ಅವ್ರ ಕ್ಯಾರೆಕ್ಟ್ರು ಮೀಡಿಯಾಗಳು. ಈ ಮೀಡಿಯಾಗಳು ಯಾವ ರೀತಿ ಸುಳ್ಳನ್ನು ಸತ್ಯ ಹಾಗೂ ಸತ್ಯನ ಸುಳ್ಳು ಮಾಡಿ ತೋರಿಸುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ಈ ಸಮಾಜಕ್ಕೆ ಆಗುವ ಕೆಲವು ಒಳ್ಳೆಯ ಮಾಹಿತಿನೂ ಆಗಿರ್ಬೋದು, ಕೆಟ್ಟ ಮಾಹಿತಿನೂ ಆಗಿರ್ಬೋದು. ಈ ಸುಳ್ಳಿದ್ದು ಸತ್ಯನೂ ಮಾಡ್ಬೋದು, ಸತ್ಯದ್ದು ಸುಳ್ಳು ಮಾಡ್ಬೋದು ಅಂತ ಹೇಳಿದ್ದಾರೆ. ಮತ್ತು ಇದರಲ್ಲಿ ಬರೋ ಉಪೇಂದ್ರ ಅವ್ರ ತಾಯಿ ಭೂಮಿನ ಹೋಲಿಸಿದ್ದಾರೆ. ಭೂಮಿ ಯಾಕೆ ಹೋಲಿಸಿದ್ದಾರಪ್ಪ ಅಂತಂದರೆ ಈ ಭೂಮಿ ನಮಗೆ ತುಂಬ ಒಂದು ಒಳ್ಳೆಯ ಉಳ್ಕೊಳ್ಳೋಕೆ ಜಾಗ ಕೊಟ್ಟಿದೆ ಹಾಗೂ ನಮಗೆ ಒಂದು ಸ್ಥಾನಮಾನ ನೀಡಿದೆ. ಆ ಸ್ಥಾನಮಾನವನ್ನು ನಾವು ಯಾವ ರೀತಿ ಹಾಳುಗೆಡಿಸ್ತಾ ಇದ್ವಿ ಅಥವಾ ಅದನ್ನು ಯಾವ ರೀತಿ ನಾವು ತುಂಬ ಶೋಷಣೆ ಒಳಗಿಸ್ತಿದ್ವು ಅಂತ ಈ ಮೂವಿಯಲ್ಲಿ ಹೇಳಿದ್ದಾರೆ. ರಾಜಕಾರಣಿ ಹಾಗೂ ಭ್ರಷ್ಟಾಚಾರಗಳನ್ನು ತುಂಬಿರುವ ಈ ಸಮಾಜದಲ್ಲಿ ನಾವು ಉಪೇಂದ್ರ ಹೇಳಿದಂತೆ ಬದುಕಿದರೆ ನಮಗೆ ಮುಂದೆ ಬರುವ ಪೀಳಿಗೆಗೆ ಅಥವಾ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ಬೋದು ಅಂತ ಈ ಮೂವಿಯಲ್ಲಿ ಉಪೇಂದ್ರರು ತುಂಬ ಸಖತ್ತಾಗಿ ವಿವರಿಸಿದ್ದಾರೆ. ಮೂವಿ ಮಾತ್ರ ಒಂದು ಸಲ ನೋಡಿದ್ರೆ ಮಾತ್ರ ಅರ್ಥ ಆಗಿಲ್ಲ, ನೀವು ತಿಳ್ಕೊಂಡು ನೋಡಿದ್ರೆ ಮಾತ್ರ ಮೂವಿ ತುಂಬ ಸೂಪರ್ ಮತ್ತು ಸಖತ್ತಾಗಿದೆ. ಒಂದು ಸಲ ಮೂವಿನ ನೋಡಿ. ಮೂವಿ ಹಾನೆಸ್ಟ್ ರಿವ್ಯೂ ಹೇಳ್ತೀನಿ. ಮೂವಿ ಮಾತ್ರ ತುಂಬ ಸೈಕಾಗಿದೆ ಗುರು. ಥ್ಯಾಂಕ್ ಯು.